ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನೆಲ್. ಅವರೆಕಾಳು ಪಲಾವ್ ಮಾಡೋದು ನೋಡೋಣ. ತುಂಬ ಚೆನ್ನಾಗಿರುತ್ತೆ ನೋಡಿ. ಅವರೆಕಾಳು ಕೂಡ ಕರೆಕ್ಟಾಗಿ ಬೆಂದಿದೆ. ನಾನಿಲ್ಲಿ ಮಸಾಲೆಗೆ ಹಸಿ ಕೊಬ್ಬರಿ ಸ್ವಲ್ಪ, 3 ಲವಂಗ, 1 ಇಂಚು ಚಕ್ಕೆ, 1 ಸ್ಪೂನ್ ಕಾಳುಮೆಣಸು, ಚಿಕ್ಕದೊಂದು ಬೆಳ್ಳುಳ್ಳಿ ಗಡ್ಡೆ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳೋದು. ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಆದಮೇಲೆ ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಆಪ್ಷನಲ್ಲು, ಬೇಕಾದರೆ ಸ್ಕಿಪ್ ಮಾಡಿ. ಒಂದು ದೊಡ್ಡದು ಈರುಳ್ಳಿ, ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದೊಡ್ಡದು ಟೊಮಾಟೊ ಕಟ್ ಮಾಡಿ ಹಾಕಿರೋದು, ಅವರೆಕಾಳು ಹಾಕಿ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಟೀ ಸ್ಪೂನು ಗರಂ ಮಸಾಲ, ಬಿರಿಯಾನಿ ಮಸಾಲ, ಒಂಚೂರು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದು. ಇವಾಗ ನಾವು ರುಬ್ಬಿರೋ ಮಸಾಲ ಕೂಡ ಹಾಕಿ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು, ನಾನಿಲ್ಲಿ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ದೀನಿ. ನೀವು ಬೇಕಾದರೆ 2 ಲೋಟ ಹಾಕ್ಕೋಬೋದು. ನಾನು ಅನ್ನ ಸ್ವಲ್ಪ ಮೆತ್ತಕ್ಕೆ ಮಾಡ್ಕೊಂಡಿದ್ದೀನಿ. ಅನ್ನ ಕಾಲು ಇದ್ದರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದರಿಂದ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ, ಅವರೆಕಾಳು ಅರ್ಧ ಬೆಂದಿರಬೇಕು, ಆವಾಗ ಅಕ್ಕಿ ಹಾಕ್ತಾ ಇರೋದು. ಅಕ್ಕಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಮೇಲೆ ಬರೋವರೆಗೂ ಕುದಿಸ್ಕೊಳ್ತಾ ಇರೋದು. ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಈ ವಾಸನೆಯಲ್ಲೇ ಗೊತ್ತಾಗುತ್ತೆ ನಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ. ನಾನು ಮಸಾಲೆ ಕೂಡ ತುಂಬ ಕಡಿಮೆ ಉಪಯೋಗಿಸಿದ್ದೀನಿ. ಮುಚ್ಚಳ ಹಾಕಿ 2 ವಿಜಲ್ ಹಾಕ್ಸಿರೋದು. ತುಂಬ ರುಚಿಯಾಗಿತ್ತು ಪಲಾವ್ ಮಾತ್ರ. ಕುಕ್ಕರ್ ತಣ್ಣಗಾದ್ಮೇಲೆ ವಿಜಲ್ ತೆಗೆದ್ರೆ ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ. ಇಲ್ಲಿ ಅನ್ನ ಮುದ್ದೆ ಥರ ಕಾಣಿಸ್ತಾ ಇರ್ಬೋದು, ಅದು ನಾನು ಬಿಸಿ ಇದ್ದಾಗ ತೆಗೆದಿರೋದ್ರಿಂದ ಆಗಿರೋದು. ತಣ್ಣಗಾದ್ಮೇಲೆ ಮಾತ್ರ ಸಖತ್ತಾಗಿ ರುಚಿ ಇರುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.